ಮನೆ ಬುತ್ ಬುತ್ತೆ ಅಂತ ಹೋಗ್ಬೋದಾದ ನಾವು ಇಲ್ಲಿ ಇರೋದೇ ಇಷ್ಟ ಇಲ್ಲ ನಂಗೆ ಮನೆ ಬುತ್ ಬುತ್ತು ಕದ್ದು ಅಂತ ಹೋಗ್ಬೋದಾದ ಕುಳ್ಳೆತ್ತಿ ಯಾಕಂತ ತಗೋತಿದೀಯ ಏನಾಯ್ತವ ಅದೇಯ ನನ್ನ ಮಗನ ಹತ್ರ ಮಾತಾಡಿದ್ನ ಹಿಂಗೆ ಕುಳ್ಳಾರ ತಂಗಿ ಮಗಳಿದ್ದಾಳಂತೆ ಮದುವೆ ಮಾಡ್ಸಳಂತೆ ಅಂತ ಅದಕ್ಕೆ ನನ್ನ ಗಂಡು ಖುಷಿ ಆಗ್ಬಿಟ್ಟು ಹೋಗವ ಕೇಳ್ಕೊ ಹೋಗವ ಏನಂತೆ ಮಾಡವ ಮದುವೆ ಇಲ್ವೋ ಅಂತ ಅಂದ್ಬಿಟ್ಟು ಕಳಿಸಿದ್ರು ಕಣವ ಅದಕ್ಕೆ ಬಂದೆ ನೀನು ಹೇಳ್ತಾ ಕೂತಿದೀಯಲ್ಲ ಯಾಕೆ ಹೇಳ್ತಾ ಕೂತಿದೀಯ ಏನಾಯ್ತು ಯಾತೂ ಇಲ್ಲ ಕಣಮ್ಮ ಸುಮ್ಮನೆ ಅಳ್ತಾ ಕೂತೀನಿ ಯಾತೂ ಇಲ್ಲ ಸುಮ್ಮನೆ ಅಳ್ತಾ ಕೂತಿದ್ದು ನಾನು ಯಾತೂ ಇಲ್ಲ ಯಾಕವ ಮಗ ಯಾಕವ ಅಮ್ಮ ಇಟ್ಟ ಕೂತಿದ್ದಳು ಯಾರೇನಂದ್ರು ನಿಮ್ಮಪ್ಪ ಬೈದಿದ್ನ ಎಲ್ಲ ಅನ್ನ ಯಾಕೆ ಕಳ್ತ ಕೂತಿದ್ದವ ಯಾಕೆ ಕಳ್ತ ಕೂತಿದ್ದಳು ಹೇಳವ ನೀನವೇ ಏನಾಯ್ತು ಯಾಕೆ ಸಪ್ಪು ಮುಖ ಮಾಡ್ಕೊಂಡು ಕೂತಿದೀಯ ಏನಂದ್ರು ಯಾರೇನಂದ್ರು ಜಗಳ ಆಯ್ತಾ ಜಗಳವ ಯಾಕೆ ಯಾಕೆ ಯಾರು ಜಗಳ ಹಿಡಿದ್ರು ಯಾವ ಮಾತು ಜಗಳ ಹಿಡಿದ್ರು ನಮ್ಮಪ್ಪ ನಮ್ಮ ಮಮ್ಮಿಗೆ ಅಂತ ಓದಿತ್ತು ಅಕ್ಕೆ ನಮ್ಮಪ್ಪ ಓದಿತಲ್ಲ ಅಕ್ಕೆ ನಮ್ಮ ಮಮ್ಮಿ ಯಾಕೊಡ್ದವ ಯಾಕೊಡ್ದ ಏನಾಯ್ತು ಯಾವ ಮಾತು ಕೊಡ್ದ ಸುಮ್ಮನೆ ಅವನಲ್ಲ ಅವನು ಸುಮ್ಮನೆ ಅವನಲ್ಲ ಯಾಕೊಡ್ದ ಹೇಳು ಮೇಲೆ ಏನಾಯ್ತು ಹೇಳು ಅದು ಯಾಕೊಡ್ದ ನಾನು ಕೇಳ್ತೀನಿ ಅದು ಅಮ್ಮ ಮಧ್ಯೆ ಮಾಡ್ತೀನಿ ಅಂತ ಹೇಳ್ನಿಲ್ವಾ ಆಕೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಅದು ಬಿಟ್ಟ ಗಂಡ ಸುಮಾರಾಗಿ ಅವನಲ್ಲ ಅವನುವೇ ಏನೋ ಅಂತಿದೆ ಕಣಪ್ಪ ನೀನ ಅದೇ ಕೊಟ್ಟಿದ್ದೆ ಪಾಪ ವೆನಿಗೆ ಇನ್ನೇನು ಮಾಡ್ತು ಅದಕ್ಕಪ್ಪ ವೆನಿಗೆ ಕೊಡ್ತಿದ್ದೆ ನೀನು ಸರಿ ಬಿಡ ನೀನು ಚೆನ್ನಾಗಿ ಮಾಡ್ತೀಯ ಬಿಡಕ್ಕ ನಾನೇ ಕೊಡೇನಿ ಪಾಪ ನಾನೇ ಕೊಡೇನಿ ಅದಕ್ಕಪ್ಪ ಅದೇ ಸುಳ್ಳಿಡಿಯೇ ಹೊಡೆದಿ ಅಂತಲ್ಲ ನಿನ್ನ ಮಗಳು ಎಲ್ಲಿಲ್ವಾ ಕಣಪ್ಪ ಏನೋ ಕೇಳ್ದು ಏನೋ ಮದುವೆ ಮಾಡಿ ಅಂತ ಕೇಳ್ದು ಮಾಡ್ತೀನಿ ಅಂತ ಇನ್ನು ಹಂಗಂತ ತಕ್ಷಣ ಮದುವೆನೇ ಹೋಯ್ತಾ ಅದು ಹೊಡೆದು ಬಿಡೋದ ಏನು ತಿಳಿದಾರೆ ಅವ್ರಿಗೆ ಅಲ್ಲ ಏನು ತಿಳಿದಾರೆ ಹೊಡೆದು ಬಿಡೋದು ಅಂತ ಚೆನ್ನಾಗಿ ಮಾತಾಡ್ತೀವಿ ಕಣಪ್ಪ ನೀನು ಏನು ಬುದ್ಧಿವಂತ ನೀನು ಅನ್ಕೊಂಡಿದ್ದೆ ಅದು ಹೊಡೆದು ಬಿಡೋದ ಏನು ಬೇಡ ಕತೆ ಏನು ಬೇಡ ಪಾಪ ಎಣ್ಣೆ ಕೊಡ್ತೀಯೇ ಹೋಗು ಹಂಗಲ್ಲ ಕಣಮ್ಮ ಯಾವುದೊಂದು ವಿಚಾರಕ್ಕೆ ಇದೊಂದೇ ವಿಚಾರ ಅಂತಲ್ಲ ಯಾವುದೊಂದು ವಿಚಾರಕ್ಕೆ ಬರೀ ಆಟ ಅಲ್ಲ ಅವಳು ನಮ್ಮ ನಾದಿನಿ ಮಗಳು ಅಮ್ಮ ನಮ್ಮ ಮಗಳಮ್ಮ ನಾವು ಏನೋ ಮದುವೆ ಮಾಡ್ತೀವಿ ಮುಂಜಿ ಮಾಡ್ತೀವಿ ಅಂತ ಅನ್ನೋಕ್ಕೆ ಅವ್ರು ಕೇಳೋದು ಬೇಡವಾ ಮಾಡೋದು ಬೇಡವಾ ₹1,000 ಸಂಬಳ ಬರ್ತದೆ ಮದುವೆ ಮಾಡ್ದ ಅಂತ ಕುಣಿತಾಳಲ್ಲ ಅದ್ರ ಮಕ್ಕಳಟನ ದೊಡ್ಡ ವಿಚಾರಕ್ಕೆಲ್ಲ ತಲೆ ಹಾಕ್ಬಿಡೋದು ಎಷ್ಟು ಸಲ ಬಿಡ್ಕೊತೀನಿ ಎಷ್ಟು ಹೇಳಿದ್ರು ಕೇಳಲ್ಲ ಅವಳು ಇಷ್ಟ ಬಂದಂಗೆ ಯಾವುದೊಂದು ಕಷ್ಟ ನಮ್ಮ ಮುದ್ದೆಗೆ ಭಯಕ್ಕೆ ಬಂದುಬಿಡ್ತಾಳೆ ಯಾವ ದೊಡ್ಡ ಯಾವರ್ಗೂ ಇವಳಿಂದ ನನಗೆ ಎಷ್ಟು ಲಾಸ್ ಮಾಡಾಳೆ ಗೊತ್ತಮ್ಮ ಎಷ್ಟೆಲ್ಲ ಲಾಸ್ ಮಾಡಾಳೆ ಈಗ ಏನು ಮದುವೆ ವಿಚಾರ ಅಂದ್ರೇನು ಇದೆ ಇವತ್ತು ಅವಳು ಮಾತಿಗೆ ನಾನು ಅನ್ಕೊಬಿಟ್ರೆ ನಾಳೆಗೆ ಹೆಚ್ಚಿಕತ್ತಲ್ಲ ಅಂದ್ಬಿಟ್ಟು ಹೊಡೆದೆ ಕಣಮ್ಮ ಮಾದ ಒಂದೇಟ ಹೊಡಿತಿಲ್ಲ ನಾನು ಹೊಡೆದ ಅವಳಿಗೆ ಹೊಡೆಯೋಕ್ಕಿಲ್ಲ ಏನು ಮಾಡೋದು ಕಾಪತ್ತು ಬಿಟ್ಟಂಗೆ ಹೊಡೆದ್ಬಿಟ್ಟೆ ನನಗೆ ಬೇಜಾರಾಯ್ತದೆ ಕಣಮ್ಮ ಕಣಮ್ಮ ನಾನು ಯಾವಾಗಲೂ ಹಂಗೆ ಹೊಡೆದವನಲ್ಲ ನಾನು ಹಿಂಗೆ ರೋಷಿಸ್ಬಿಡ್ತಾಳೆ ಹೆಂಗೆ ರೋಷಿಸ್ತಾಳೆ ಗೊತ್ತಾ ಭಾರಿ ರೋಷಿಸ್ಬಿಡ್ತಾಳೆ ಕಣಮ್ಮ ನನಗದು ಬೇಜಾರೇ ಆಗೋಯ್ತದೆ ಬೇಜಾರೇ ನನ್ನ ಜೊತೆ ಮನೆ ಜಗಳ ಆಯ್ತೇನು ಕಣವ ಇನ್ನು ಕೇಳಬಾರ್ದಿತ್ತೇನೋ ಪಾಪ ಅದನ್ನ ಕೇಳ್ಬಿಟ್ಟೆ ಬೇಜಾರು ಮಾಡ್ಕೊಳ ಕಣವ ಇಲ್ಲ ಕತೆ ಬುದಮ್ಮ ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲ ನೋಡು ಆಲೆಯ ಅಮ್ಮನಿಗೆ ಹೆಂಗೆ ಹೇಳಿದರು ಆಲೆ ಅಮ್ಮನಿಗೆ ಹೊಡೆದ ಬಿಡ್ದು ಅಂತ ನಿರ್ತಿ ಕೇಳಿದ್ರೆ ಹೇಳಿಲ್ಲ ನಿನ್ನ ಮಗ ಏನೋ ಅಪ್ಪ ಹೊಡಿತು ಮಮ್ಮಿಗೆ ಅಂತ ಹೇಳ್ತು ಕಣಪ್ಪ ನೀನು ಎಷ್ಟು ಹೇಳಿಲ್ಲ ಕೂತಾಳು ಹೇಳ್ತಾವಳು ಅವಳೇನು ತಪ್ಪಿಲ್ಲ ಮಗ ಏನ ಮಕ್ಕಳ ಬೈಲಿ ಯಾವ್ದು ಸುಳ್ಳು ಬಂದದ ಅದೇ ಹೇಳ್ತು ಮಮ್ಮಿಗೆ ಹೊಡೆದ್ಬಿಡ್ತು ಅದಕ್ಕೆ ಹೇಳ್ತಾ ಕೂತದೆ ಅಂದ್ಕೊಂಡು ಪಾಪ ಏನೋ
ನಾನು ತಪ್ಪಾಯ್ತೇನೋ ನನಗೂ ಗೊತ್ತಾಗಿಲ್ಲ ಕಣಪ್ಪ. ನಂದೇ ತಪ್ಪಾಯ್ತು ಅಂದ್ರೆ ನಂದೇ ಸಂಬಿಡಪ್ಪ. ಪಾಪ ಹೆಣ್ಣಿಗೆ ಯಾಕಪ್ಪ ಹೊಡೆದಿದೆ, ಒಳ್ಳೆ ಹೆಣ್ಣು ತಿರಿಕೊಂಡು ಹೊಡೆದದ ಅದು ನೋಡಿ ಹೊಟ್ಟೆ ಹೊಡಿತದೆ. ಅದು ನಾಯಿ ಮರಿ ಕತ್ಕೊಂಡು ಕಣ್ಣಿ ಸುಸ್ತ ಕೂತದೆ, ಕೆನ್ನೆಲ್ಲ ಚಮಕ ಕೂತೈತೆ. ಕುಳ ಬಿಡು, ತಿಳಿದವನು ನೀನು ಹಿಂಗೆ ಹೊಡೆದಿದೆಯಲ್ಲ. ನನಗೂ ತುಂಬ ಬೇಜಾರಾಯ್ತದೆ ಕಣಮ್ಮ, ಹುಸಿ ಬೇಜಾರಾಗಲ್ಲ ಕಣಮ್ಮ ನನಗೂ. ಏನು ಮಾಡಿ ನಾನು ಇವತ್ತು ಹೊಡಿಬಾರ್ದು ಅನ್ಕೊತೀನಿ, ಹಂಗೆ ಅನ್ಕೊಂಡೆ ಹೊಡೆದು ಬಿಡ್ತೀನಿ ಕಣಮ್ಮ. ನನಗೂ ಬೇಜಾರಾಯ್ತಾ, ಅದಕ್ಕೆ ಏನು ಮಾಡ್ತದೆ ಅನ್ಕೊಂಡು ಬಂದೆ. ಕಣ್ಣು ಸುಸ್ತ ಕೂತಾವಳಲ್ಲ ಇನ್ನುವೇ. ಇನ್ನೇನು ಮಾಡೋದು, ನಾನು ಹೇಳಮ್ಮ ನಾನು ತಪ್ಪಮ್ಮ. ಆ ಹೆಣ್ಣು ನೋಡಿದ್ರೆ ಈಗ ಅದು ಚಿಕ್ಕ ಹೆಣ್ಣು, ಒಂದು 12 ವರ್ಷ ಆಗದೆ ಆ ಹೆಣ್ಣ. ಈಗ ಒಂದು 2-3 ತಿಂಗಳಲ್ಲಿ ಇರೋಕ್ಕಂದ್ರೆ ಆ ಹೆಣ್ಣು ಮದುವೆ ಮಾಡ್ತೀನಿ. ನಾನು ಕೋಪ ಬರಲ್ವಾ ಹೇಳಮ್ಮ ನೀನೆ? ಕೋಪ ಬಂದದ್ದು ಬರೋದಿಲ್ವಮ್ಮ ನನಗೆ, ಅದಕ್ಕೆ ನಾನು ಹಂಗೆ ಬಾರಿಸ್ತೆ ಕಣಮ್ಮ. ಏನು ಮಾಡೋದು, ಇವ್ಳು ಕಟ್ಕೊಂಡು ನಂಗೆ ಸಾಕಾಗೋಗಿನಿ ಕಣಮ್ಮ, ಸಾಕಾಗೋಗಿನಿ. 1-2 ಎಡವಟ್ಟುಗಳೆಲ್ಲ ಇವಳವು, 108 ಎಡವಟ್ಟುಗಳು. ಇವಳಿಂದ ಎಷ್ಟು ದುಡ್ಡು ಕಾಸು ಲಾಸ್ ಮಾಡ್ಕೊಂಡಿನಿ ಗೊತ್ತಮ್ಮ ನಾನು. ಬಿಡಪ್ಪ, ಕೆಟ್ಟವನು ಅನ್ನಕ್ಕಿಲ್ಲ ಒಳ್ಳೆಯವನಿಯ. ಅದಕ್ಕೆ ಸಣ್ಣ ಪುಟ್ಟ ವಿಚಾರಗಳು ಹೊಡೆದಾರೆ ಪಾಪ. ಕೆಪಾಲ ನೋಡಿ ಹೆಂಗಾಗದೆ, ಕೆಂಪಕ ಕೂತದಲ್ಲ ಹಂಗೆ ಹೊಡೆದಾರೆ. ನನಗೆ ಕೋಪ ತಡ್ಕೊಳಕ್ಕಾಗೋದಿಲ್ಲ ಕಣಮ್ಮ, ಬಾರಿಸ್ಬಿಡೋದಿ ನಾನು. ಕೋಪ ತಡ್ಕೊಳಕ್ಕಾಗೋದಿಲ್ಲ ನನಗೆ ಗೊತ್ತಾ, ಬಾರಿಸ್ಬಿಡ್ತೀನಿ. ಆಮೇಲೆ ನಾನೇ ಬೇಜಾರು ಮಾಡ್ಕೊತೀನಿ ಅಮ್ಮ. ಏನು ಮಾಡಿ ಅಮ್ಮ? ಸರಿ ಹೋಗು, ನೀರು ಸಮಾಧಾನ ಮಾಡಿಟ್ಟು ಒಟ್ಟಿಗೆ ಊಟ ಮಾಡಿದೀಯಾ? ಯಾಕನಮ್ಮ ಅವಳೇ ಊಟ ಕೊಟ್ಲು. ಏನು ಸಾರ ಘಮ ಘಮನಂಗೆ ಮಾಡಿದ್ಲು. ಉಣ್ಣಷ್ಟರೊಳಗೆ ಹಿಂಗೆ ತೀಟೆ ತೆಗೆದ್ಬಿಟ್ಲಲ್ಲ, ಉಣ್ಣಿವಿಲ್ಲ ಏನಿಲ್ಲ. ಊಟ ಇಸ್ಕೊಂಡು ಮಾಡಮ್ಮ. ಏನು ಬೇಡ ಕತೆ ಊಟ ಬೇಡ. ಪಾಪ ನನಗೆ ಹೊಟ್ಟೆ ಉರಿತದೆ ಆ ಹೆಣ್ಣು ನೋಡಿದ್ರೆ. ಪಾಪ ನಾನು ಕೇಳಿದ್ಕೆ ಓಕೆ ಊಟ ಹೊಡಿಸ್ಕೊಳ್ಳೋದು ಅಲ್ಲ. ಅವ್ನಿಗೆ ಬೇಕಾದ್ರೆ ಬೇಡ, ಅವನಿಗೆ ಅಷ್ಟು ಬುದ್ಧಿ ಇಲ್ಲ. ತಾಳು ಅವಳ ಅಂದ್ರೆ ಏನು ಗ್ಯಾರಂಟಿನ ಅನ್ಕೊಂಡು ಎಲ್ಲ ಮುಂದೆ ಇದು ಹೇಳೋದು ಬೇಡವಾ? ಜಾಣೆ ಹಗ್ಗಿಗಿದ್ರೆ ಕೈ ಮುರಿದಾಕಿರೋಳು, ಒಡೆ ಕೈ ಎತ್ತದಾಗಲೇ ಪಾಪ ಪೆದ್ದ ಗಂಡ ಒರೆಸ್ಕೊಂಡು ಗುಳು ಒಂದು ಹೊರಟ ಕೂತವಳು. ಹಿಂಗೆ ಕಲ್ತ್ಕೊಬಿಟ್ಟ ಉದ್ದಾರ ಗಂಡಸುಗಳು ಅಲ್ಲ. ಏನು ಅವೇ ಅಂದಾಕ್ಷಣ ಏನಾಗೋಯ್ತು ಜನಗಳೇ ಆ ಗಂಡಸುಗಳಿಗೆ ಏನು ಬುದ್ಧಿ ಕಲ್ತಿದಾರ. ಮೇಲೆ ಚಾಡಿ ಹೇಳ್ಬಿಟ್ಟಿಯಾ ನೀನು ಬಂಗಾರಿ? ಅಪ್ಪನ ಮೇಲೆ ಚಾಡಿ ಹೇಳ್ಬಿಟ್ಟಿಯಾ? ಮಾನ ಮರದಿ ಕಳಿಕೆ ಹುಟ್ಟಿದ್ರು ಬಿಡಿ ಅವ ಮಕ್ಳಿಬ್ರು. ನನ್ನ ಮಾನ ಮರದಿ ಕಳಿಕೆ ಹುಟ್ಟಿರೋದು ನೀವು. ಬಾಮಲ ಊಟ ಕೊಟ್ಟು ಬಾಮಲ, ಹೊಟ್ಟೆಸ್ತದೆ ಬಾ. ಒಟ್ಟಾನು ಇಲ್ಲ ಜಾನು ಇಲ್ಲ, ಕದ್ದೋಗು ತುಮ್ಮನೆ. ಮಾತಿಗೆ ತಾತ ಬೇಡ ನನ್ನ ಜೊತೆಗೆ ನೀನು. ನನ್ನ ಮಾತಿಗೆ ತಾತಕ್ಕಿಲ್ಲ ಕತೆ ನಿನ್ನ ಮಾತಿಗೆ ತಾತ ಬೇಡ ನನ್ನ. ನಿಂದದು ನಿಂಗೆ ನಂದದು ನಂಗೆ. ನಾನು ಏನು ಮಾತಾಡೋದು ಒದೆಯೋದು ಬದಿಯೋದು ಮಾಡೋದು ಬೇಕಾದಿಲ್ಲ. ಬಾಮಲ ತಪ್ಪೋಯ್ತು ಬಾಮಲ, ಇನ್ನೊಂದು ಹಂಗೆ ಮಾಡಿಕಿಲ್ಲ ಬಾಮಲ. ಅಲ್ಲ ಕಣ್ಮಲ, ಸಣ್ಣ ಮದುವೆ ಮಾಡ್ತೀನಿ ಅಂತೀರ. ನಾನು ಪಾಪ ಬರಲ್ಲ ಮಲ, ಮಕ್ಕಳಾಟ ಮಲ್ಲ. ನೀನು ಮದುವೆ ಅನ್ನೋದು ಹೋಗ್ಲಿ ನಿನ್ನ ಮಗಳ, ಚಿಕ್ಕದೇವಿ ಮಗಳು ತಾನೆ. ನೀನು ಹೆಂಗೆ ಮಲ್ಲ ನೀನು? ನನ್ನ ಮಗಳು ತದನ್ನೇ, ನನ್ನ ಮಗಳು ಹಂಗೆ ನನ್ನ ಮಗನೇ ಕೇಳೋದು. ನಿನ್ನ ಮಂಗಿ ಅಂತ ಅನ್ನೋದು. ಬೇಕಾದ್ರೆ ಫೋನ್ ಮಾಡಿ ಕೇಳು, ನೀನು ಫೋನ್ ಮಾಡ್ಕೊಡ್ತೀನಿ. ಫೋನ್ ಮಾಡಿ ಕೇಳು. ನೀನೇನು ಫೋನ್ ಮಾಡಿ ಕೇಳಿದಾಗ ಚಿಕ್ಕದೇವಿ ಮದುವೆ ಮಾಡಕ್ಕೆ ನಾನು ಒಪ್ಕೋತೀನಿ ಅಂದ್ರೆ ಮಾಡಿಬಿಡು. ನಾನು ಬಂದು ನಿನ್ನ ಜೊತೆ ಸೇರ್ಕೊಂಡು ಮಾಡ್ತೀನಿ ಮದುವೆ, ಸರಿಯಾ? ನಿಜವಾಗ್ಲೂ ನಾನು ಕೇಳ್ಬಿಟ್ರೆ ನೀವು ಒಪ್ಕೊಬಿಟ್ಟಿಯಾಗಂತ ನೀನು? ನಿಜವಾಗ್ಲೂ ಮಲ್ಲ, ನಿಜವಾಗ್ಲೂ ಅವಳು ಹ್ಞೂ ಅಂದ್ಬಿಟ್ರೆ ನಾನು ಹ್ಞೂ ಅಂತೀನಿ. ಏನಂದಿಯೇ? ದಿಗಂಧ ತದಿಗಂಧ ಫೋನ್ ಮಾಡ್ತೀನಿ. ತದಿ ಫೋನ್ ಮಾಡಿಬಿಟ್ಟು ಮಾತಾಡ್ತೀನಿ. ಸರಿ ಊಟ ಕೊಡ್ಬೇಡಿ, ಹೊಟ್ಟೆ ಎಸಿ ಸಂಕಟ ಕೊಡ್ತೀವಿ ಬಾಮಲ. ಓಹೋ ಏನವ ಮಗಳೇ ಹಿಂಗೆ ಕೂತ್ಬಿಟ್ಟಿದ್ದೀರೋ ಬಿಸ್ಕೆಟ್ನೆಲ್ಲ ಹಿಡ್ಕೊಂಡು? ತಗೊಳ್ತಿ ಹಾಲು ಮುಗಿಡ್ಬೇಕು ನಿನ್ನೆ. ಮುಂದುವರಿಯುವುದು ನೋಡ್ರಪ್ಪ ಇವ್ನ ಕತೆ ನೋಡಿ ಏನಂದಿರಿ? ಇವಳೇನ ಮಾಲ ಮಾಮೂಲಿ ಅಲ್ವಾ? ಹಂಗೆಯಪ್ಪ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ. ಹಂಗೆ ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ, ಎಲ್ಲರಿಗೂ ಧನ್ಯವಾದಗಳು.